ಓಂ ಪ್ರಕೃತಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಕೂಡ ಜಗತ್ಸರ್ವಂ ಗ್ರಹಾಧೀನಂ, ಗ್ರಹಂ ದೈವಾಧೀನಂ. ಹಾಗಾಗಿ ಇಡೀ ಜಗತ್ತು ಕೂಡ ಭಗವಂತನ ಅಧೀನದಲ್ಲಿರ್ತಕ್ಕಂಥದ್ದು. ನಾವೆಲ್ಲರೂ ಸಹ ನಮಗೆಲ್ಲರೂ ಕೂಡ ಒಂದು ನಂಬಿಕೆ ಇದೆ. ನಾವು ಪೂಜೆ, ಆಚಾರ ವಿಚಾರ, ಹೋಮ ಹವನಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಲ್ಲೂ ಸಹ ಪೂಜೆಯಲ್ಲಿ ನಾವು ನಾನಾ ವಿಧ ಪೂಜೆಗಳು, ಷೋಡಶೋಪಚಾರ ಪೂಜೆಗಳಿರ್ಬೋದು, ಹೋಮದ ಮುಖಾಂತರ ಇರ್ಬೋದು, ಗ್ರಹ ದೋಷಗಳ ಮುಖಾಂತರ ಇರ್ಬೋದು, ನಾನಾ ವಿಧವಾಗಿ ಮಾಡ್ಕೊಂಡು ಹೋಗ್ತೀವಿ. ಆದರೆ ಮನೆಯಲ್ಲಿ ಮಾಡ್ತಕ್ಕಂಥ ಪೂಜೆಗೆ ಈಗಾಗಲೇ ಸಾಕಷ್ಟು ವಿಧವಾದ ವಿಷಯಗಳನ್ನು ಕೂಡ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ, ಚರ್ಚೆಗಳು ಕೂಡ ಮಾಡ್ಕೊಂಡಿದ್ದೀವಿ. ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತ್ರಿವಿಧ ಪೂಜೆ, ಇದ್ಯಾವುದು ತ್ರಿವಿಧ? ನಮಗೆ ಮೂರು ಮುಖ್ಯವಾಗಿ ತ್ರಿಭಕ್ತಿ ಅಂತ ಕರಿತೀವಿ. ಆ ಮೂರು ಭಕ್ತಿಯಾಗಿ ನಾವು ಮೂರು ವಿಧವಾದ ಆ ಪೂಜೆಯಲ್ಲಿ ನಾವು ಪರಿಕರಗಳನ್ನ ಇಟ್ಕೊಂಡಿರೋ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಯೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಭಗವಂತ ಹೇಳಿದ್ದಾನೆ. ಇದು ಭಗವದ್ಗೀತೆಯಲ್ಲಿ ಬರುತ್ತೆ. ಪತ್ರವಾಗಲಿ, ಪುಷ್ಪವಾಗಲಿ, ಉದಕವಾಗಲಿ, ನೀನು ಏನು ಕೊಡ್ತೀಯೋ ಭಕ್ತಿಯಿಂದ ಕೊಡು, ಅದನ್ನು ನಾನು ತಗೊಳ್ತೀನಿ. ಆ ಭಕ್ತಿಯಲ್ಲಿ ಹೇಗಿರಬೇಕು? ಇಲ್ಲಿ ಭಕ್ತಿ ಅಂದ ತಕ್ಷಣ ನವವಿಧ ಭಕ್ತಿ ಇದೆ. ಆದರೆ ಮುಖ್ಯವಾಗಿ ಸಾಮಾನ್ಯರಿಗೂ ಕೂಡ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಸಾಮಾನ್ಯ ವ್ಯಕ್ತಿಗೂ ಕೂಡ ವಿದ್ಯೆ ಇಲ್ಲ, ಎಲ್ಲವೂ ತಿಳ್ಕೊಂಡಿಲ್ಲ, ಆದರೂ ಕೂಡ ಆ ವ್ಯಕ್ತಿಗೂ ಗೊತ್ತಾಗ್ತಕ್ಕಂಥ ಮೂರು ವಿಧದ ಭಕ್ತಿ. ಯಾವುದಾ ಭಕ್ತಿ? ಏಕೆ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಕೇವಲ ವಸ್ತುಗಳನ್ನೇ ನೋಡ್ತಾ ಇದ್ದೀವಿ. ನಾವು ದೇವ್ರಿಗೆ ಹಣ್ಣು ಇಟ್ಟಿದ್ದೀವ, ಹೂವು ಇಟ್ಟಿದ್ದೀವ, ಪತ್ರ ಇಟ್ಟಿದ್ದೀವ, ಎಲ್ಲವೂ ಸರಿ ಮಾಡಿದ್ದೀವ, ಎಲ್ಲ ವಿಗ್ರಹಗಳು ಕರೆಕ್ಟಾಗಿದೆಯಾ, ಎಲ್ಲವೂ ನೀಟಾಗಿದೆಯಾ, ಅಗರಬತ್ತಿ ಹಚ್ಚಿದ್ದೀವ, ಮತ್ತು ತುಪ್ಪ ದೀಪ ಹಚ್ಚಿದ್ದೀವ, ತುಪ್ಪದ ದೀಪ ನಾನು ದೇವ್ರಿಗೆ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಭಾವನೆಗಳು ಬರ್ತಾ ಇರುತ್ತೆ. ಅದೆಲ್ಲವೂ ಕೂಡ ಒಂದು ಕಡೆ ಇಟ್ಟಿದ್ದೇ ಆದರೆ ತ್ರಿಕರಣ ಶುದ್ಧಿ ಭಕ್ತಿ ಅಂತ. ತ್ರಿಕರಣ ಶುದ್ಧಿ, ತ್ರಿಕರಣ ಮೂರು ವಿಧ, ಅದನ್ನೇ ನಾವು ತ್ರಿಕರಣ ಶುದ್ಧಿ ಭಕ್ತಿ. ಫಸ್ಟ್ ಕೊಡ್ತಕ್ಕಂಥದ್ದು ಮನಸ್ಸು. ಆ ಮನಸ್ಸಿನಿಂದ ಎಲ್ಲಿಗೆ ಬರಬೇಕು? ಕೈಗೆ ಬರಬೇಕು. ಮನಸ್ಸು ಮತ್ತು ಕೈ ಆಯಿತು. ಹಾಗೆಯೇ ಮನಸ್ಸಿನಿಂದ ಈ ಮನಸ್ಸು ಮತ್ತು ಕೈ ಮಧ್ಯೆ ಇನ್ನೊಂದಿದೆ, ಅದ್ಯಾವುದು ಅಂದರೆ ಬಾಯಿ. ಸೊ ಹಾಗಾಗಿ ತ್ರಿಕರಣ ಶುದ್ಧಿಯ ಭಕ್ತಿ, ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ. ಬಾಯಿ, ನಾವು ಮಾತಾಡ್ತಕ್ಕಂಥ ಬಾಯಿಯಲ್ಲಿ ಒಳ್ಳೆಯದು ಆ ಭಗವಂತನ ಬಗ್ಗೆ. ಕೆಲವರು ಮಾತಾಡ್ತಾ ಸೌಂಡ್ ಮುಖಾಂತರ ಮಾಡ್ತಕ್ಕಂಥದ್ದು ಪೂಜೆ. ಕೆಲವರು ಮಾನಸಿಕವಾಗಿ, ನಮ್ಮ ಬಾಯಿ ಕದಲೋದೇ ಇಲ್ಲ, ಮಾನಸಿಕವಾಗಿ ನಾವು ನೋಡಿ, ಈಗ ಓಂ ನಮಃ ಶಿವ ಹಾಗೆ ಹೇಳಿ, ಅದು ಮನಸ್ಸು. ಎಲ್ಲೂ ಮನಸ್ಸಿನಿಂದ ಬಾಯಿ, ಬಾಯಿಯಿಂದ ಕೈ, ಇವು ಮೂರರ ಮುಖಾಂತರ ಭಗವಂತ ನಿಮ್ಮ ಹತ್ರನೇ ಬಂದುಬಿಡ್ತಾನೆ. ಹಾಗಾಗಿ ತ್ರಿಕರಣ ಶುದ್ಧಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗತ್ತೆ. ಇದಕ್ಕೆ ಶ್ರದ್ಧೆ ಬೇಕು. ಶ್ರದ್ಧೆ ಅಂದರೆ ಏನು? ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ನಮ್ಮ ಮನಸ್ಸೆಲ್ಲೂ ಹೋಗಬಾರ್ದು, ಅಲ್ಲೇ ಹೋಗಬೇಕು. ನಮ್ಮ ಕಣ್ಣುಗಳಲ್ಲಿ ಆ ವಿಗ್ರಹನೇ ಕಾಣಿಸ್ಬೇಕು, ನಮ್ಮ ಕಣ್ಣುಗಳಲ್ಲಿ ಆ ಭಾವನೆ ಇರಬೇಕು. ಅದರಿಂದ ಬಾಯಲ್ಲಿ ಏನೇ ಒಂದು ಮಂತ್ರವನ್ನು ಪದೇ 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 ಜಪ ಮಾಡ್ತಾನೇ ಇರಿ. ಓಂ ನಮಃ ಶಿವಾಯ, ಶ್ರೀಮಾತ್ರೇ ನಮಃ, ಮಹಾಲಕ್ಷ್ಮೀ ನಮಃ, ಮಹಾವಿಷ್ಣುವೇ ನಮಃ, ನಿಮಗಿಷ್ಟ ಓಂ ನಮೋ ಆಂಜನೇಯ, ಯಾವುದೇ ಆಗಲಿ. ಇಲ್ಲಿ ನಾವು ಹೇಳ್ತೀವಿ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ, ಎಲ್ಲ ನಮಸ್ಕಾರ ಮಾಡಿದ್ರು ಅದು ಹೋಗೋದು ಒಬ್ಬನಿಗೆ. ಹಾಗಾಗಿ ಈ ರೀತಿ ತ್ರಿಕರಣ ಶುದ್ಧಿಯಾಗಿ ಪೂಜೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಇದರಿಂದ ಸಾಕಷ್ಟು ಒಳ್ಳೆಯದಾಗತ್ತೆ. ಶ್ರದ್ಧೆಯಿಂದ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.